ಚಟುವಟಿಕೆಗಳ ನಡುವೆಯೂ ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿರುವ ನಮ್ಮೆಲ್ಲರ ಹೆಮ್ಮೆಯ ಸದನವೀರ ಜನಮೆಚ್ಚಿದ ನಾಯಕ, ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸತತ 5 ಬಾರಿ ಶಾಸಕರಾಗಿ ಇಂದು ಕರ್ನಾಟಕ ಸರ್ಕಾರದ ವಿಧಾನಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ನಮ್ಮ ನಾಡಿಗೆ ಹಾಗೂ ನಮ್ಮ ಊರಿಗೆ ಕೀರ್ತಿ ತಂದಿರುವ ಶ್ರೀಯುತ UT ಖಾದರ್ ಫರೀದ್ ಸರ್ ಅವರಿಗೆ ಜಮಿಯತುಲ್ ಫಲಾಹ್ ಗ್ರೀನ್ ವ್ಯೂ ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಬೇಕಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರು ಹಾಗೂ ಅತಿಥಿ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಜಮಿಯತುಲ್ ಫಲಾಹ್ ಸಂಸ್ಥೆ ವತಿಯಿಂದ ಸ್ಥಾಪನೆಗೊಂಡಂತಹ ಗ್ರೀನ್ ವ್ಯೂ ಸ್ಕೂಲ್ ಅಂಡ್ PU ಕಾಲೇಜಿನ ಗ್ರೀನ್ ಫೆಸ್ಟ್ ಎಂಬ ಅರ್ಥಪೂರ್ಣ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತ ನನ್ನ ಸನ್ಮಿತ್ರರು ಜಮಿಯತುಲ್ ಫಲಾಹ್ ಜಿಲ್ಲಾ ಅಧ್ಯಕ್ಷ ಅಂತ ಸಾಹುಲ್ ಹಮೀದ್ ರವರೇ, ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಯಾಗಿ ಉಪಸ್ಥಿತರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಜಮಿಯತ್ ಫಲಾಹದ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಹಾಜಿ ಇಬ್ರಾಹಿಂ ಕೋಡ್ಜಾಲ್ ರವರೇ, ತಾಲೂಕು ಜಮಿಯತುಲ್ ಫಲಾಹದ ಅಧ್ಯಕ್ಷರು ಸನ್ಮಿತರಾದಂತಹ ಅಬ್ದುಲ್ ನಾಸಿರ್ KK ರವರೇ, ಮೀಫಿನ ಪ್ರಧಾನ ಕಾರ್ಯದರ್ಶಿ ಸನ್ಮಿತರಾದಂತಹ K ರಿಯಾಜ್ ರವರೇ, ಎಲ್ಲ ಕಾರ್ಯಕ್ರಮದ ಬಗ್ಗೆ ವಿಶೇಷವಾದ ಆಸಕ್ತಿ ವಹಿಸುವಂತಹ ನಮ್ಮ ಜಮಿಯತುಲ್ ಫಲಾಹದ ಪದಾಧಿಕಾರಿಗಳಂತಹ ಪರ್ವೇಜ್ ರವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಅತ್ಯಂತ ಗೌರವಿತರು ಜಮಿಯತುಲ್ ಫಲಾಹದ ಮಾಜಿ ಅಧ್ಯಕ್ಷ ಅಂತ ಶಾಬಿ ಕಾಜಿ ರವರೇ, ನಜೀರ್ ಅಹಮದ್ ರವರೇ, ಇಕ್ಬಾಲ್ ಅಮ್ಲ ಮೊಗೂರ್ ರವರೇ, ಚಂಚಲಾಕ್ಷಿ ರವರೇ, ಹಸೈನಾ ರವರೇ, ಅದೇ ರೀತಿ ಮೊಹಮ್ಮದ್ ಹಾಕನ್ ಅವರೇ, ಮೊಯ್ದೀನ್ ಅಹಮದ್ ರವರೇ, ಪಂಚ ಸದಸ್ಯ ಅಂತ ಜೊಹರ್ ರವರೇ, SDMC ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಮಾಲತಿ ರವರೇ, ಸಾಹುಲ್ ಹಮೀದ್ ರವರೇ, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿಯಾದ ಎಲ್ವಿನ್ P ಐಮನ್ ಅವರೇ, ನಮಿತಾ ರವರೇ, ಪ್ರಾಂಶುಪಾಲರಂತ ಅಬುಬಕರ್ ಅವರೇ, ಅಶ್ರಫ್ ರವರೇ, ನಮ್ಮ ಸನ್ಮಿತರಂತ ಸಿದ್ದಿಕ್ BP ರವರೇ, ಇನ್ನಿತ ಎಲ್ಲ ವೇದಿಕೆ ಮತ್ತು ಸಿದ್ದಿಕ್ ಮೊತ್ತನ್ನ ಇದೆ ಎಲ್ಲರಲ್ಲೇ ಎಲ್ಲ ನಮ್ಮ ಹಿರಿಯ ಗಣ್ಯ ವ್ಯಕ್ತಿಗಳೇ, ಈ ಒಂದು ಶಿಕ್ಷಣ ಸಂಸ್ಥೆಯ ಮುಖ್ಯ ಶಿಕ್ಷಕರೇ ಮತ್ತೆಲ್ಲ ಶಿಕ್ಷಕ ಮತ್ತು ಸಿಬ್ಬಂದಿ ವರ್ಗದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಹಿತೈಷಿಗಳೇ, ಅವರ ಹೆತ್ತವರೇ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂತ ಜಮಿಯತುಲ್ ಫಲಾಹ್ ಮತ್ತು ಈ ಒಂದು ಶಿಕ್ಷಣ ಸಂಸ್ಥೆಯ ಹಿತೈಷಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ ಗ್ರೀನ್ ವ್ಯೂ ಶಾಲೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಪ್ರಪ್ರಥಮವಾಗಿ ಜಮಿಯತುಲ್ ಫಲಾಹದ ಸ್ಥಾಪಕ ಅಧ್ಯಕ್ಷರನ್ನು, ತದನಂತರ ವಹಿಸಿಕೊಂಡ ಎಲ್ಲ ಅಧ್ಯಕ್ಷ ಸದಸ್ಯರನ್ನು, ಈ ಗ್ರೀನ್ ವ್ಯೂ ಶಾಲೆ ಮಾಡಲಿಕ್ಕೆ ಅವತ್ತು ಕಾರಣಕರ್ತರಾದಂತಹ ಈ ಸಂಸ್ಥೆಯ ಎಲ್ಲ ನಾಯಕರನ್ನು, ಈ ಅಡ್ಕರ್ ಬರ್ಪಿನ ಊರವರನ್ನು, ಜುಮಾ ಮಸೀದಿಯ ಎಲ್ಲ ಇದೇ ಅಧ್ಯಕ್ಷರನ್ನು ಸದಸ್ಯರನ್ನು, ಯಾರೆಲ್ಲ ಈ ಸಂಸ್ಥೆ ಅವತ್ತು ಸಹಕಾರ ಕೊಟ್ಟಿದ್ದಾರೆ ಅವರನ್ನು ಇಡೀ ನಮ್ಮ ರಾಜ್ಯದ ಮತ್ತು ದೇಶದ ಜನರ ಪರವಾಗಿ ಮತ್ತು ನಮ್ಮ ಅಡ್ಕರ್ ಬರ್ಪಿನ ಜನತೆ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾವೊಂದು ಕಾಲಘಟ್ಟದಲ್ಲಿ ಅವತ್ತು ಪ್ರಾರಂಭ ಮಾಡಿದ್ರ ಹಂತ ಹಂತವಾಗಿ ಎಲ್ಲರ ಸಹಕಾರದೊಂದಿಗೆ ಇವತ್ತು ಗ್ರೀನ್ ವ್ಯೂ ಒಂದು ಅತ್ಯುತ್ತಮವಾದ, ಸರ್ವರಿಗೂ ಕೂಡ ಮಾದರಿಯಾದ ಮತ್ತು ಜನಸಾಮಾನ್ಯರ ಮಕ್ಕಳು ಕಲಿಯುವಂತ ಒಂದು ಶಾಲೆಗೆ ಪರಿವರ್ತನೆಗೊಂಡಿರುವುದು ನಮಗೆ ಅತ್ಯಂತ ಸಂತೋಷ ಮತ್ತು ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಜಮಿಯತುಲ್ ಫಲಾಹ್ ಬರೀ ಶಿಕ್ಷಣ ಕ್ಷೇತ್ರ ಮಾತ್ರ ಅಲ್ಲ, ಸಮುದಾಯ ಮತ್ತು ಸಮಾಜ ರಾಜ್ಯ ಇದೆಲ್ಲ ಹುಟ್ಟುಕೊಂಡು ಅವರ ಹಲವಾರು ಕಾರ್ಯ ಚಟುವಟಿಕೆಗಳು ಈಗಲ್ಲ, ಬಹಳಷ್ಟು ವರ್ಷಗಳಿಂದ ಇವತ್ತು ಪ್ರಾರಂಭವಾಗಿದೆ. ಅದರಲ್ಲಿ ಕೂಡ ಜಮಿಯತುಲ್ ಫಲಾಹದ ಅವತ್ತಿನ ಕಾಲ ಶೈಕ್ಷಣಿಕ ಕ್ರಾಂತಿ ಬಹಳ ದೊಡ್ಡ ಮಟ್ಟದ ಕ್ರಾಂತಿ. ಅವತ್ತು ಇಲ್ಲಿ ಏನಿರಲಿಲ್ಲ, ಇಲ್ಲಿ ಸ್ಟಾರ್ಟ್ ಆಗುವಾಗ ಸರಿಯಾಗಿ ಇಲ್ಲಿಂದ ರಸ್ತೆ ಇರಲಿಲ್ಲ. ನಿಮ್ಮ ಮಕ್ಕಳಿಗೆ ಗೊತ್ತುಂಟ ಇಲ್ವ ಅಂತ ಗೊತ್ತಿಲ್ಲ. ಬರೀ ಇಲ್ಲಿ ತನಕ ಒಂದೇ ಬಸ್ ಇರುವುದು. ಅದು ಮಣ್ಣಿನಲ್ಲಿ ಮಳೆಗಾಲದಲ್ಲಿ ಬಸ್ ಮೇಲೆ ಟರ್ನ್ ಆಗೋದು, ಕೆಳಗಡೆ
ಬರುದಿಲ್ಲ. ಇಲ್ಲಿದಂತ ಟೀಚರ್ ಮತ್ತು ಮುಖ್ಯ ಶಿಕ್ಷಕರು ನಿಮ್ಗೆ ಬೇಕಾಗಿ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಬಸ್ ಇಳಿದು ನಡ್ಕೊಂಡು 5-6 ಕಿಲೋಮೀಟರ್ ನಡ್ಕೊಂಡು ಬಂದು, ರಿಕ್ಷಾ ಕೂಡ ಬರ್ತಾ ಇಲ್ಲ, ಬೈಕಲ್ಲಿ ಕೂಡ ಹತ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ, ಇದು ಬಹಳ ಡೀಪ್ ಆಗಿ ಇದ್ದುಕೊಂಡು ಇದು ಪರಿಸ್ಥಿತಿ. ಅಲ್ಲಿ ಬ್ರೇಕ್ ಆಗಿದೆ, ಇಲ್ಲಿ ಬಂದು ಜಾರಿ ಬೈಕ್ ನಿಲ್ಲುವಂತ ಪರಿಸ್ಥಿತಿ ಇತ್ತು. ರಿಕ್ಷಾ ಬಿಡಿ, ಯಾವುದೇ ವಾಹನಗಳು ಕೂಡ ಬರ್ತಾ ಇರಲಿಲ್ಲ. ಅಂತ ಒಂದು ಪ್ರದೇಶ ಹುಡುಕಿ, ಇಲ್ಲಿ ಅಂತ ಮಾತ್ರ ಅಲ್ಲ, ಒಂದು ನಮ್ಮ ಮಲ್ಲಾರಲ್ಲಿ ಇದೆ, ಅಲ್ಲಿ ಕೂಡ ಹಾಗೆ ಅಲ್ಲ, ಮತ್ತೊಂದು ಪರಪು, ಅಲ್ಲಿ ನಾನೇ ಹೋಗಿಲ್ಲ ರಸ್ತೆ, ಇದು ಕೂಡ ನಾನೇ ಶಾಸಕನಾಗಿ ಬಂದು ತಂದೆ ನಾವು ಮಾಡಿದ್ದು ರಸ್ತೆ ಇಲ್ಲಿ ಮಲಾರ್, ಅಲ್ಲಿ ಕೂಡ ಹಾಗೆ. ಯಾಕೆಂತ ಹೇಳಿದ್ರೆ ಎಲ್ಲಿ ಯಾವುದೇ ಶಿಕ್ಷಣ ಅವತ್ತಿನ ಕಾಲದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯವಾಗಲಿಲ್ವೋ ಅದನ್ನು ಬಹುಶಃ ಅಲ್ಲಿ ಪ್ರಾರಂಭ ಮಾಡಿ ತದನಂತರ ಅದನ್ನು ಸರ್ಕಾರ ತೆಕ್ಕೊಂಡು ಇವತ್ತಲ್ಲ ಅತ್ಯುತ್ತಮವಾಗಿ ಎಲ್ಲ ಶಾಲೆಗಳು ಇವತ್ತು ನಡಲಿಕ್ಕೆ ಜಮಾತ್ ಫಲ ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ನಮ್ಮ ಕ್ಷೇತ್ರದಲ್ಲಿ, ಇಡೀ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಈ ರೀತಿಯ ಬಹಳಷ್ಟು ಕೆಲಸಗಳು ಕೂಡ ಆಗಿದೆ. ಅದರಲ್ಲಿ ಇದೊಂದು ಉದಾಹರಣೆ ಅಂತ ಹೇಳಲಿಕ್ಕೆ ನಾನು ನಿಮಗೆ ಬಯಸ್ತೇನೆ. ಆದಾಗ ಅದರ ಜೊತೆಯಲ್ಲಿ ಇವರು ಅವೇರ್ನೆಸ್ ಕ್ಯಾಂಪ್, ಬೇರೆ ಬೇರೆ ಕ್ಯಾಂಪ್ಗಳು ನಡೀತಾ ಇತ್ತು. ಪ್ರಚಾರಕ್ಕಾಗಿ ರಾಜಕೀಯಕ್ಕಾಗಿ ಅವರನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಒಂದು ಸಮಾಜ ಮತ್ತು ಸಮುದಾಯವನ್ನು ಬಲಿಷ್ಠಗೊಳಿಸಬೇಕಂತ ಹೇಳಿ ಸಂಘಟನೆಗಳು ಅದು ಜಮಾತುಲ್ ಫಲಾದಿಂದ ಕಲಿಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ಮಾತು ಹೇಳ್ತಾ ಇದ್ದೇನೆ, ಇಂದಿನ ಕೂಡ ಹೇಳಿದ್ದೇನೆ, ಬೇರೆ ಕಡೆ ಕೂಡ ಹೇಳ್ತಾ ಇದ್ದೇನೆ. ನಿಜವಾದ ದೇಶ ಪ್ರೇಮ ಅಂತ ಹೇಳಿದರೆ, ಅದು ನಿಜವಾದ ಒಂದು ಸಮುದಾಯ ಪ್ರೇಮ ಅಂತ ಹೇಳಿದರೆ, ಮಾರ್ಗದ ಬದಿಯಲ್ಲಿ ಹಿಡಿದು ಮೈಕ್ ತೆಗೆದು 4 ಬೈದು ಗಲಾಟೆ ಮಾಡಿದ್ರೆ ಅದು ಸಮುದಾಯ ಪ್ರೇಮವಲ್ಲ, ದೇಶ ಪ್ರೇಮ ಕೂಡ ಆಗುದಿಲ್ಲ. ನಿಜವಾದ ದೇಶ ಪ್ರೇಮ ಮತ್ತು ನಿಜವಾದ ಸಮುದಾಯ ಪ್ರೇಮ ಅಂತ ಹೇಳಿದರೆ ಜಮಾತುಲ್ ಫಲ ಮಾಡುವಂತ ಕೆಲಸ ಇದೆಯಲ್ಲ, ಅದು ನಿಜವಾದ ಸಮುದಾಯ ಮತ್ತು ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ದೊಡ್ಡ ಕನಸು ಏನಂತ ಹೇಳಿದ್ರೆ ನಮ್ಮ ಸಮಾಜ ಒಳ್ಳೇದಾಗಬೇಕು, ನಮ್ಮ ಸಮುದಾಯ ಇಂಪ್ರೂವ್ ಆಗಬೇಕು, ನಮ್ಮ ರಾಜ್ಯ ಒತ್ತಾಗಬೇಕು, ನಮ್ಮ ದೇಶ ಬಲಿಷ್ಠ ಆಗ್ಬೇಕಂತ ಹೇಳಿ ಅದು ಪ್ರತಿಯೊಬ್ಬರ ಕನಸು. ಸಮುದಾಯ ಮತ್ತು ಸಮಾಜ ಬಲಿಷ್ಠವಾಗಬೇಕಾದ್ರೆ, ಈ ದೇಶ ಬಲಿಷ್ಠವಾಗಬೇಕಾದ್ರೆ ಶಾಸಕರು ನಾವು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠರಾದ್ರೆ ಈ ದೇಶ ಮತ್ತು ಸಮಾಜ ಬಲಿಷ್ಠ ಆಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತಹ ಸಂಸದರು ಮತ್ತು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತಹ ಮಂತ್ರಿಗಳು ಬಲಿಷ್ಠರಾದ್ರೂ ಕೂಡ ನಮ್ಮ ದೇಶ ಮತ್ತು ಸಮಾಜ ಸಮುದಾಯ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ಮಾತಾಡುವಂತಹ ಅಧಿಕಾರಿಗಳು ಮತ್ತು ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ಮಾತಾಡುವಂತಹ ಶ್ರೀಮಂತರು ಕೂಡ ಬಲಿಷ್ಠರಾದ್ರೆ ನಮ್ಮ ಸಮುದಾಯ ಸಮಾಜ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸಮುದಾಯ ಸಮಾಜ ಮತ್ತು ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿನಿಯರು ಮತ್ತು ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಮತ್ತು ಸಮುದಾಯ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತಾ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಬೇಕಾಗುವಂತ ಎಲ್ಲ ಪೂರಕವಾದ ಶಿಕ್ಷಣನು ಜಮಾತುಲ್ ಫಲ ತಮ್ಮ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದದ ಮುಖಾಂತರ ಕೊಡ್ತಾ ಇದ್ದಾರೆ ಅಂತ ನಾವು ಇವತ್ತು ಯುವ ಜನಾಂಗ ಇವತ್ತು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಜಮಾತುಲ್ ಫಲ ಈ ರೀತಿಯ ಕಾರ್ಯಕ್ರಮವನ್ನು ತಳಮಟ್ಟದಲ್ಲಿ ವಿಮರ್ಶಿಸಿಕೊಂಡು ಬಂದಾಗ ಸ್ಥಳೀಯ ಮಟ್ಟದೆಲ್ಲ ಯುವ ಜನಾಂಗ ಹಿರಿಯರೊಂದಿಗೆ ಸಂಪೂರ್ಣವಾದ ಪ್ರೋತ್ಸಾಹ ಕೊಟ್ಟು ಅದನ್ನು ಇನ್ನಷ್ಟು ಬೆಳಗಲಿಕ್ಕೆ ಕೊಡುವಂತ ಜವಾಬ್ದಾರಿ ಅದು ನಮ್ಮೆಲ್ಲರ ಒಂದು ಜವಾಬ್ದಾರಿ, ಅದು ನಾವು ನಮ್ಮ ಸಮಾಜಕ್ಕೆ ಕೊಡುವಂತ ದೊಡ್ಡ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾನು ಜಮಾತ್ ಫಲ ಬಗ್ಗೆ ಹೇಳ್ಬೇಕಾದ್ರೆ ಬಹಳಷ್ಟಿದೆ. ನಾನು ಅಭಿನಂದಿಸಿಕೊಂಡು ನಿಮ್ಮ ಈ ಕಾರ್ಯ ನಮಗೆ ಭವಿಷ್ಯಕ್ಕೆ ಅತ್ಯಂತ ದೊಡ್ಡ ಪ್ರಯೋಜನಕಾರಿಯಾದ ಒಂದು ವಿಚಾರ ಇವತ್ತು ಆಗ್ತದೆ. ಬಹುಶಃ ನಾನು ಈ ಶಾಲೆಗೆ ಹಿಂದೆ ಕೂಡ ನಾನು ಬರ್ತಾ ಇದ್ದೆ. ಬಹುಶಃ ಸನ್ಮಿತ್ ಅಂತ ಅನಿಫ್ ಇದ್ರು, ಬಹುಶಃ ಅವ್ರು ಈಗಿಲ್ಲ, ನಮ್ಮ ನಗಳಿದ್ದಾರೆ. ಅವ್ರಿದ್ದಾಗ ಬಸ್ ಇಲ್ಲಿ ನೀರು ಬರ್ತಾ ಇತ್ತು, ತೋಡ್ ಬಹುಶಃ ಇಲ್ಲಿ ರಸ್ತೆ ಮಧ್ಯದಲ್ಲಿ ಇಲ್ಲಿ ಮಳೆಗಾಲದಲ್ಲಿ ಆಡ್ಲಿಕ್ಕೆ ಆಗುದಿಲ್ಲ. ಅದನ್ನ ಇಡೀ ನಾನು ಸೈಡಲ್ಲಿ ತಕೊಂಡು ಇಲ್ಲಿ ನೀರು ನಿಲ್ಲದ ಪರಿಸ್ಥಿತಿ ಬಹುಶಃ ಅವತ್ತು ನಾನು ಕರ್ಕೊಂಡು ಬಂದು ನಾವು ಅದನ್ನು ಮಾಡಿದ್ದೆ. ಅದನ್ನಂತ ಎಲ್ಲರೂ ಕೂಡ ನಿಮಗೆ ಸಹಕಾರ ಕೊಡುವಂತ ಕೆಲಸ ಇವತ್ತು ಆಗಿದೆ. ನಾನೆಲ್ಲ ಪ್ರೀತಿಯ ವಿದ್ಯಾರ್ಥಿ ಹೇಳುದಿಷ್ಟೇ, ನೀವು ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಂದ್ರೆ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಮತ್ತು ಕಷ್ಟವನ್ನು ದೂರ ಮಾಡಿ ನೀವು ದೊಡ್ಡವರಾದಾಗ ನಿಮ್ಗೊಂದು ಸ್ವಾಭಿಮಾನದ ಬದುಕು, ನಿಮ್ಮ ತಂದೆ ತಾಯಂದಿರು ಯಾರು ಕಷ್ಟಪಟ್ಟು ನಿಮ್ಮ ಕಲಿಸಿ ಹಂತಕ್ಕೆ ಬಂದು ನಿಲ್ಲಿಸಿದ್ದಾರೆ ಅವ್ರಿಗೊಂದು ನೆಮ್ಮದಿಯ ಜೀವನ ಕೊಡುವಂತ ಅವಕಾಶ ಇದ್ರೆ ಅದು ಬಹುಶಃ ನಿಮಗೆ ಶಿಕ್ಷಣ ಕ್ಷೇತ್ರ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಿಮ್ಮ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು ಅಚ್ಚುಕಟ್ಟಾಗಿ ತಾವು ಪಡೆದುಕೊಂಡು ಅತ್ಯುತ್ತಮವಾದ ಸತ್ಪ್ರಜೆಯಾಗಿ ನೀವು ನಿಮ್ಮ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ಗ್ರೀನ್ ವ್ಯೂ ಶಾಲೆಯಿಂದ ಉತ್ತಮವಾದ ಶಿಕ್ಷಣ ಪಡೆದುಕೊಂಡು ನೀವು ನಿಮ್ಮ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮಾಜ ಮತ್ತು ಈ ದೇಶ ಸಂಪತ್ತಾಗಿ ಮಾಡ್ಕೊಳ್ಳೋ ಅವಕಾಶ ತಾವೆಲ್ಲ ಪಡ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಆದ ಕಾರಣ ಈ ಒಂದು ದೊಡ್ಡ ಮಟ್ಟದ ಕನಸು ನಿರ್ಬೇಕು. ಬಹಳಷ್ಟು ಸಹೋದರ ಸಹೋದರಿ ಇರ್ಬೋದು ಇವತ್ತು ಇಲ್ಲಿ ಇವತ್ತು ನಮ್ಮ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ನೋಡಿ. ಅಲ್ಲಿ ನಾನು ಕೇಳಿದೆ, ಇಬ್ಬರು PCMB ಇದ್ದಾರೆ, ಇನ್ನೊಬ್ಬರು PCMC ಇದ್ದಾರೆ. 2 ವರ್ಷ ನಂತರ ಯಾರು ಅವರು ಇಂಜಿನಿಯರ್, ಡಾಕ್ಟರ್ ಏನಾದ್ರು ಒಂದು ಹಾಗೆ ಆಗ್ತಾರೆ. ಅದು ಇಲ್ಲಿಂದ ಬರುವಂತ ಅವಕಾಶ ಕೂಡ ಆಗಿದೆ. ಸೊ ಜಮಾಯತುಲ್ ಫಲಾಹ್ ಮತ್ತು ನಮ್ಮೆಲ್ಲರ ದೊಡ್ಡ ಕನಸು ಏನಂತ ಹೇಳಿದ್ರೆ, ಅಡ್ಕರ್ ಪಟ್ಬಿಟ್ಟ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಉತ್ತಮವಾದ ಇಂಜಿನಿಯರ್ ಆಗಬೇಕು, ಉತ್ತಮವಾದ ಅಡ್ವೊಕೇಟ್ ಆಗಬೇಕು, ಉತ್ತಮವಾದ ಪೊಲೀಸರ್ ಆಫೀಸರ್ ಆಗಬೇಕು, ಉತ್ತಮವಾದ CA ಆಗಬೇಕು. ಅದರ ಕ್ರಾಂತಿಕಾರಿ ಬದಲಾವಣೆ ಈ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಬರ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಕನಸನ್ನು ಕಂಡು ತಾವು ಮುಂದೆ ಹೋಗುವಂತ ಅವಕಾಶ ಅಂತ ಎಲ್ಲ ಪಡ್ಕೊಳ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಬೆಲೆ ನಮ್ಮೆಲ್ಲ ಆತ್ಮೀಯರಾಗಿರುವಂತ ರಮಣ ತಾಳವರು ಬಂದಿದ್ದಾರೆ. ಆದ ಕಾರಣ ಈ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ತಾವು ಒಮ್ಮೆ ಮುಂದೆ ಹೋಗ್ಬೇಕು. ನಿಮ್ಗೆ 100 ಸಮಸ್ಯೆ ಇರ್ಬೋದು, ಸಮಸ್ಯೆಯನ್ನು ಬದಿಗಿಡಿ, ಶಿಕ್ಷಣಕ್ಕೆ ಒತ್ತನ್ನು ಕೊಡೋ ಕೆಲಸ ಮಾಡಿ ದೊಡ್ಡ ಸ್ಥಾನಕ್ಕೆ ಹೋಗುವಂತ ಅವಕಾಶ ತಾಗಿ. ನಾನು ಮಹಿಳೆಯರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಹುಡುಗರ ಕೂಡ ಜವಾಬ್ದಾರಿ ಇದೆ. ನಾನು ಅಲ್ಲಿ ಪ್ರಶಸ್ತಿ ಕೊಡೋದನ್ನು ನೋಡಿದೆ, ಎಲ್ಲ ಹುಡುಗಿಯರಲ್ಲದೆ PUC ಹೈಸ್ಕೂಲಲ್ಲಿ ಕೂಡ ಹುಡುಗಿಯರೇ ಏನೋ ಪುಣ್ಯಕ್ಕೆ ಮರ್ಯಾದೆಗೆ ಒಬ್ಬ ಇದ್ದಾನೆ ಮಾರೆ, ಅವನಿಗೆ ಒಂದು ಸ್ಪೆಷಲ್ ಪ್ರೈಸ್ ಕೊಡ್ಬೇಕು. ಯಾರು ಅವನಲ್ಲಿ ಮಿದ್ಲಾಜ್ ಎಲ್ಲಿ ಅವನಿಗೊಂದು ಸೆಕೆಂಡ್ ಕೊಡಿ, ಎಲ್ಲ ಒಂದು ಕ್ಲಾಪ್ ಹೊಡಿದ್ರೆ ಇಲ್ಲ ಮರ್ಯಾದೆ ಹೋಗ್ತಿತ್ತು. ನಮ್ಮ ಹುಡುಗರ ಪರಕ್ಕೆ ಒಬ್ಬನಾದ ಇದ್ದಾನಲ್ಲ ಅವನಿಲ್ಲ ಅಂತ ಆಗ್ತಿತ್ತು ನಮ್ಮ ಅವಸ್ಥೆ. ಅದು ಹುಡುಗರೆಲ್ಲ ಆಲೋಚನೆ ಮಾಡಬೇಕು. ಹುಡುಗಿಯರು ಎಷ್ಟು ಕಲಿತಾರೆ ಅಷ್ಟೇ ನೀವು ಕೂಡ ಕಲಿತು ಮುಂದೆ ಬರ್ಬೇಕು. ಇಲ್ಲದೆ ಒಂದು 10-20 ವರ್ಷ ನಂತರ ಅದು ಸೋಷಿಯಲ್ ಇಂಬ್ಯಾಲೆನ್ಸ್ ಆಗ್ತದೆ. ಯಾಕೆ ಕಲ್ತವ್ರನ್ನೇ ಮದುವೆ ಹುಡುಕುದು, ಕಲಿಯೋದ್ರಲ್ಲಿ ಹುಡುಕ್ಲಿಕ್ಕೆ ಹೋಗು ಸಾಧ್ಯ ಆಗ್ತದೆ. ಸೊ ಸಾಮಾಜಿಕವಾದ ಇಂಬ್ಯಾಲೆನ್ಸ್ ಆಗುವಂತ ಪರಿಸ್ಥಿತಿ ಆಫ್ಟರ್ 10 to 20 years ಆಗ್ತದೆ. ಅದಕ್ಕೆ ಹುಡುಗರಿಗೆ ವಿಷಯದ ಜವಾಬ್ದಾರಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು. ನನಗೆ ಅತ್ಯಂತ ಸಂತೋಷ. ತಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯ ಒಂದು ಉತ್ತಮವಾದ ವಾತಾವರಣ ಆಗಿದೆ. ಅಡ್ಕರ್ ಪಟ್ಬೇಕು ಈಗ ಉತ್ತಮವಾದ ಭವಿಷ್ಯ ಇದೆ. ಇಲ್ಲಿಗೆ ಬೇಕಾಗುವಂತ ಎಲ್ಲ ಮೂಲಭೂತ ಸೌಕರ್ಯ ಕೂಡ ಹಂತವಾಗಿ ಇವತ್ತು ಬಂದಿದೆ. 100ಕ್ಕೂ 100 ಇರ್ಲಿಕ್ಕಿಲ್ಲ. ಅದು ಇಲ್ಲಿ ಮಾತ್ರ ಅಲ್ಲ, ಅಮೆರಿಕದಲ್ಲಿ ಕೂಡ ಆಗ್ಲಿಲ್ಲ. ಎಲ್ಲ ಕಡೆ ಸ್ವಲ್ಪ ಅದನ್ನ ನೀವು ಟೆನ್ಷನ್ ಮಾಡಬೇಡಿ. ಇದ್ದ ಸವಲತ್ತನ್ನು ಉತ್ತಮವಾಗಿ ತಕೊಂಡು ಮುಂದೆ ಹೋಗುವಂತ ಜವಾಬ್ದಾರಿ ವಹಿಸಿಕೊಂಡು ಮುಂದೆ ಹೋಗುವಂತ ಒಂದು ವಿಶೇಷದ ವ್ಯಕ್ತಿತ್ವ ರೂಪಿಸಿಕೊಳ್ಳಿ. ಅತ್ಯಂತ ಸತ್ವಜಾಗಿ ಪ್ರೀತಿ, ವಿಶ್ವಾಸ, ತಾಳ್ಮೆಯ ವಿಶೇಷದ ಮನೋಭಾವ ಹಮ್ಮಿಕೊಂಡು ಬರ್ಬೇಕಂತ ಹೇಳಲಿಕ್ಕೆ ನಾನು ನಿಮ್ಗೆ ಬಯಸ್ತೇನೆ. ನೀವೆಲ್ಲರೂ ಕೂಡ ದೊಡ್ಡ ಜನ ಆಗ್ಬೇಕಂತೇಳಿ ನಮ್ಮೆಲ್ಲರ ಕನಸು. ನೀವೊಂದು ಅರ್ಥ ಮಾಡಿಕೊಳ್ಳಿ, ಈ ಸಮಾಜದ ಮತ್ತು ದೇಶದಲ್ಲಿ ವಿಶ್ವದಲ್ಲಿ ಯಾರೇ ದೊಡ್ಡ ಸ್ಥಾನಕ್ಕೆ ಹೋದ್ರು ಕೂಡ ಅವರೆಲ್ಲರೂ ಕೂಡ ಅವಮಾನ, ಅವರೆಲ್ಲರೂ ಕೂಡ ತೊಂದರೆಗೆ, ಅವರೆಲ್ಲರೂ ಕೂಡ ತೆಗಳಿಗೆಗೆ, ಅವರೆಲ್ಲರೂ ಕೂಡ ಹಿಯಾಲಕ್ಕೆ, ಅವರೆಲ್ಲ ಆರೋಪಕ್ಕೆ ಎಲ್ಲ ಅದನ್ನು ಸಹಿಸಿಕೊಂಡೇ ಮೇಲೆ ಬಂದವರು. ಅದು ಅಂಬೇಡ್ಕರ್ ಇರಲಿ, ಮಹಾತ್ಮ ಗಾಂಧಿ ಇರಲಿ, ಪ್ರತಿಯೊಬ್ಬರು ಕೂಡ ಯಾರಲ್ಲಿ ಇವತ್ತು ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ, ಈ ಎಲ್ಲ ಆರೋಪಗಳು, ಬಹುಶಃ ಅವಮಾನಗಳು, ತೊಂದರೆಗಳು, ಕಷ್ಟಗಳು ಇದನ್ನೆಲ್ಲ ಎದುರಿಸಿಕೊಂಡೇ ಅವರ ಕಾಲಬುಡದಲ್ಲಿ ಹಾಕಿ ಅವರ ಜೀವನ ಮಾಡಿದ ಕಾರಣ ಬಹುಶಃ ಇವತ್ತು ಅತ್ಯಂತ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ನಿಮ್ಮ ಜೀವನ ಉದ್ದಕ್ಕೂ ಬರುವಂತ ಪ್ರತಿಯೊಂದು ವಿಚಾರ ಕೂಡ ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ಅದನ್ನೆಲ್ಲೂ ಕೂಡ ಇವತ್ತು ಅಗತ್ಯ ನಿಮ್ಮ ಕಾಲ ಬುಡದಲ್ಲಿ ಹಾಕಿ ಅದರ ಮೇಲೆ ನಿಂತು ನೀವು ಯಶಸ್ವಿ ಆಗ್ಬೇಕಂತ ಹೇಳಲಿಕ್ಕೆ ನಾನು ನಿಮ್ಗೆ ಬಯಸ್ತೇನೆ. ಅದು ನಿಮ್ಮ ವ್ಯಕ್ತಿತ್ವ ಆಗುವಂತ ಅವಕಾಶ ಆಗಬೇಕು. ಎಲ್ಲಿ ಕೂಡ ನೀವು ತಾಳ್ಮೆ, ಯಾವುದೇ ವಿಚಾರ ಇರಲಿ, ನಿಮ್ಮ ತಾಳ್ಮೆ ತಪ್ಪುವಂತ ಎಲ್ಲಿಯೂ ಕೂಡ ಕೆಲಸ ಆಗಬಾರ್ದು. ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ತಪ್ಪಿಸಲಿಕ್ಕೆ ತುಂಬಾ ಜನ ಪ್ರಯತ್ನ ಪಡ್ತಾರೆ. ನೀವು ಮತ್ತೆ ಬ್ಯಾಲೆನ್ಸ್ ತಪ್ಪಬೇಡಿ. ಯಾಕೆ ಅಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನೀವು ಉತ್ತಮವಾಗಿ ಕಲಿದುಕೊಂಡು ಬರುವಾಗ, ನೀವು ಬೇರೆ ಬೇರೆ ಕೋರ್ಸಿಗೆ ಹೋಗುವಾಗ, ಅದು ಏನದೊಂದು ಸ್ಥಾನಕ್ಕೆ ಇನ್ನೊಂದು ಹೋಗುವಾಗ ನಿಮ್ಗೆ ಪ್ರಶ್ನೆ ಮಾಡ್ಲಿಕ್ಕೆ 100 ಜನ ಇರ್ತಾರೆ. ನಿಮ್ಗೆ ಪ್ರಶ್ನೆ ಮಾಡ್ಲಿಕ್ಕೆ, ನಿಮ್ ಬರೀಲಿಕ್ಕೆ ಅಥವಾ ವಾಟ್ಸಪ್ ಅಲ್ಲಿ ಗೀಚಲಿಕ್ಕೆ ಒಂದು 100 ಜನ ಇರ್ತಾರೆ. ಅದು ಯಾವ್ದು ನೀವು ಲೆಕ್ಕ ತಗೊಳ್ಬಾರ್ದು. ನಿಮ್ಮ ಗುರಿ ಏನಿದೆ ಅದು ಹಾಕೇ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಯಾರು ನಿಮ್ಗೆ 100 ಪ್ರಶ್ನೆ ಕೇಳಲಿ, 100 ಇನ್ನೊಂದು ಮಾಡಲಿ ಅಥವಾ 100 ವಿಚಾರಗಳು ಬರಲಿ, ಎಲ್ಲಿಯೂ ಕೂಡ ತಾವು ನಿಮ್ಮ ತಾಳ್ಮೆ ತಪ್ಪಿ ಹೋಗುವಂತ ಅವಕಾಶ ಆಗಬಾರ್ದು. ಯಾಕಂತ ಹೇಳಿದ್ರೆ ಇತಿಹಾಸ ಪ್ರಶ್ನೆ ಕೇಳಿದ್ರು ನೆನಪಿಟ್ಕೊಳ್ಳುವುದಿಲ್ಲ, ಇತಿಹಾಸ ಉತ್ತರ ಕೊಟ್ಟರು ಮಾತ್ರ ನೆನಪಿರ್ತಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ.
ಭವಿಷ್ಯದ ಜನಾಂಗ ಬಹುಶಃ ಯಾರು ಪ್ರಶ್ನೆ ಕೇಳಿದ್ದಾರೆ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ನೀವೇನು ಉತ್ತರ ಕೊಟ್ಟಿದ್ದಾರೆ, ಏನು ಕೆಲಸ ಮಾಡಿದಿರಿ, ಏನು ಅಚೀವ್ಮೆಂಟ್ ಮಾಡಿದಿರಿ, ಅದು ಮಾತ್ರ ಇತಿಹಾಸದಲ್ಲಿ ನಿರ್ಮಾಣ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂತ ಇತಿಹಾಸ ನಿರ್ಮಾಣ ಮಾಡಿದ ವ್ಯಕ್ತಿತ್ವ ಅದು ನಿಮ್ಮ ಪ್ರತಿಯೊಬ್ಬರ ವ್ಯಕ್ತಿತ್ವ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ನನಗೆ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನನಗೆ ಅತ್ಯಂತ ಸಂತೋಷವಾಗ್ತದೆ. ಈ ಒಂದು ಕ್ಯಾಂಪಸ್ನಲ್ಲಿ ಎಲ್ಲ ಭಾಗವಹಿಸಿ ನಿಮ್ಮ ಭವಿಷ್ಯದ ಇನ್ನಷ್ಟು ಅತ್ಯುತ್ತಮ ಪ್ರಜೆಗಳನ್ನು ನೋಡಲಿಕ್ಕೆ, ಮುಂದಿನ ದಿನಗಳಲ್ಲಿ ತಾವು ಇನ್ನಷ್ಟು ಅತ್ಯುತ್ತಮವಾಗಿ ನಮ್ಮ ಕೆಲಸ ನಿರ್ವಹಿಸ್ತೀರಿ ಅಂತ ಜವಾಬ್ದಾರಿ ಕೂಡ ನಮಗಿದೆ. ಈ ಒಂದು ಸಂಸ್ಥೆಯನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಲಿಕ್ಕೆ ಏನೆಲ್ಲ ಸಹಕಾರ ಬೇಕಾ ನಾನು ಮುಂದೆ ನಿಂತು ನನ್ನ ಎಲ್ಲ ರೀತಿಯ ಸಹಕಾರ ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ನಮ್ಮ ಜಮಾಯತ್ ಫಲದವ್ರು ಕೇಳಿದ್ರು ಇಷ್ಟೇ, ಏನಾದ್ರು ಇಲ್ಲಿ ಅಲೈಡ್ ಕೋರ್ಸ್, ಯಾಕೆ ನಿಮ್ಮ ಜಾಗ ಇದೆ, ಅಲೈಡ್ ಕೋರ್ಸ್ ಸ್ಟಾರ್ಟ್ ಮಾಡ್ಬೇಕು ನೀವು. ಅದು ಎಕ್ಸ್ರೇ ಇರಲಿ, ಟೆಕ್ಸ್ಟೇಷನ್ ಇರಲಿ, ಡಯಾಲಿಸಿಸ್ ಇರಲಿ, ಆಪ್ಟಿಮೆಟ್ರಿಕ್ ಇರಲಿ, ಅಲೈಡ್ ಕೋರ್ಸಸ್ ಏನಿದೆ ಸಣ್ಣ ಸಣ್ಣ ಫೀ ಇದರಲ್ಲಿ ಬರ್ತದೆ. ಯಾಕೆ ಇಲ್ಲಿ ಬಹುಶಃ ಇಲ್ಲಿವರೆಗೂ ಎಜುಕೇಶನ್ ಎಲ್ಲಿಯವ್ರು ಬಂದು ಇಲ್ಲಿ ಕಲಿಯುವಂಥ ಅವಕಾಶ ಕೂಡ ಆಗ್ತದೆ. ಇಡೀ ಪ್ರದೇಶ ಒಂದು ಅಭಿವೃದ್ಧಿ ಆಗೋದು. ದೇವನ ಶೆಟ್ಟಿ ಬನ್ನಿ. ಆದ ಕಾರಣ ಬಹುಶಃ ಅಂತ ಅಲೈಡ್ ಕೋರ್ಸಸ್ ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಮುಂದೆ ಬರಬೇಕು. ಅದಕ್ಕೆ ಏನೆಲ್ಲ ಸಹಕಾರ ಬೇಕಾ ನಾವೆಲ್ಲ ಮುಂದೆ ನಿಂತು ನಮ್ಮ ಸಹಕಾರ ಎಲ್ಲರ ಪರವಾಗಿ ನಮ್ಮ ದೇವನ ಶೆಟ್ಟಿಯನ್ನು ನಾನು ವಿಶೇಷವಾಗಿ ಸ್ವಾಗತಿಸ್ತೇನೆ. ನಾನು ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನಾವೆಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಜೀವನ ಮಾಡುವಂಥ ಮನೋಭಾವ ಹಮ್ಮಿಕೊಂಡು ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡೋ ಜವಾಬ್ದಾರಿಯೇ ಅದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತಿನ ಸಮಾರಂಭಕ್ಕೆ ನನ್ನನ್ನು ಒಂದು ಯುಟಿ ಖಾದರಾಗಿ, ಇಲ್ಲಿಯ ಮಾಜಿ ಇಲ್ಲಿಯ ಶಾಸಕರಾಗಿ, ಸಭಾಧ್ಯಕ್ಷರಾಗಿ ಎಲ್ಲ ಇವತ್ತು ಕರೆದಿದ್ದಾರೆ. ಅದರ ಜೊತೆಯಲ್ಲಿ ಅವ್ರು ಕರೆದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ನಾನು ಕೂಡ ಸ್ಕೂಲ್ ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ 30-35 ವರ್ಷಗಳ ಹಿಂದೆ ನಿಮ್ಮಾಗೆ ನಾನು ಕೂಡ ಅಲ್ಲಿ ಕೂತ್ಕೊಂಡು ಈ ರೀತಿಯ ಸ್ಕೂಲ್ ಡೇಗೆ ಮತ್ತು ಕಾಲೇಜ್ ಡೇಗೆ ಈ ರೀತಿಯ ಕಾರ್ಯಕ್ರಮಕ್ಕೆ ಬೇರೆಯವರ ಮಾತುಗಳನ್ನು ನಾನು ಕೂಡ ಕೇಳ್ತಾ ಇದ್ದೆ. 35-40 ವರ್ಷಗಳ ಹಿಂದೆ ನಿಮ್ಮಾಗೆ ಹಿಂದೆ ಕೂತ್ಕೊಂಡ ಯುಟಿ ಖಾದರ್ ಇವತ್ತು ಸಭಾಧ್ಯಕ್ಷ ಸ್ಥಾನಕ್ಕೆ ಹೋಗುದಾದ್ರೆ ಅದು ಯುಟಿ ಖಾದರ್ ಮಾತ್ರ ಅಲ್ಲ, ನಿಮ್ಗೆಲ್ಲರಿಗೂ ಕೂಡ ಹೋಗುವಂತ ಶಕ್ತಿ ಇದೆ. ನಿಮ್ಗೆಲ್ಲರೂ ಕೂಡ ಹೋಗುವಂತ ಶಕ್ತಿ ಅಲ್ಲಾಹ್ ತಾಲ ಕೊಟ್ಟಿದ್ದಾನೆ, ದೇವರು ಕೊಟ್ಟಿದ್ದಾರೆ. ನೀವು ಕೂಡ ಯುಟಿ ಖಾದರ್ ಮಾತ್ರ ಸ್ಥಾನಕ್ಕೆ ಹೋಗುದಲ್ಲ, ನೀವೆಲ್ಲರೂ ಕೂಡ ಹೋಗ್ಬೇಕೆಂಬ ದೊಡ್ಡ ಮಟ್ಟದ ಪ್ರೇರಣೆಯಾಗಿ ಮತ್ತು ಪ್ರೋತ್ಸಾಹವಾಗಿ ನನ್ನ ಬಂದು ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಆ ಒಂದು ದೊಡ್ಡ ಮಟ್ಟದ ಕನಸಿನ ಮುಖಾಂತರ ಮುಂದೆ ಹೋಗುವಂತ ಕನಸನ್ನು ಎಲ್ಲರೂ ಕೂಡ ತಾವು ಹಮ್ಮಿಕೊಂಡು ಹೋಗ್ಬೇಕಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ನಿಮ್ಮ ಹೆತ್ತವರಿಗೂ ಕೂಡ ಯಾವಾಗಲೂ ಕೂಡ ಅವ್ರು ಎಷ್ಟೇ ಕಷ್ಟ ಇದ್ರೂ ಕೂಡ ನನ್ನ ಮಗಳು ಮತ್ತು ಮಗ ಒಂದು ಹಂತಕ್ಕೆ ಹೋಗ್ಬೇಕಂತೇಳಿ ನಿಮ್ಮನ್ನು ಈ ಹಂತಕ್ಕೆ ಬಂದು ನಿಲ್ಲಿಸಿದ್ದಾರೆ. ಅವರನ್ನು ಯಾವಾಗಲೂ ಕೂಡ ನೆನಪಿಟ್ಟುಕೊಂಡು ಅವರ ಗೌರವ ಉಳಿಸುವ ಜೊತೆಯಲ್ಲಿ ತಮ್ಮ ಶಿಕ್ಷಣ ಮುಂದೆ ಕೊಡಿಸ್ಕೊಂಡು ಹೋಗುವಂಥ ಕೆಲಸ ತಾವೆಲ್ಲ ಇವತ್ತು ಮಾಡಿ ಈ ಎಲ್ಲ ಮುಖ್ಯ ಶಿಕ್ಷಕರನ್ನು, ಶಿಕ್ಷಕ ವರ್ಗದವರನ್ನು ಕೂಡ ನಿಮ್ಮನ್ನು ಅವರು ಸ್ವಂತ ಮಕ್ಕಳಾಗಿ ನೋಡಿಕೊಂಡು ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಸಕ್ರಿಯವಾಗಿ ತೊಡಗುವ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸಾಕರು ಕೂಡ ಜವಾಬ್ದಾರಿ ಅದು ಊರವರ ಮತ್ತು ಹೆತ್ತವರ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಜಮಾಯತ್ ಉಲ್ ಫಲಾಹ್ ಸಂಸ್ಥೆ ನಡೆಸಬಹುದು, ಯಾರ ಆಸ್ತಿ ಇದು? ಅಡ್ಕರ್ ಪರ್ಪುನವರ ಆಸ್ತಿ. ಇದು ಉತ್ತಮವಾದ ಯಾರಿಗೂ ಉತ್ತಮ ಬೆಟರ್ ಯಾರಿಗೆ? ಇಲ್ಲೇ ಮಕ್ಕಳಿಗೆ, ಇಲ್ಲೇ ತಂದೆ ತಾಯಂದಿರಿಗೆ, ಇಲ್ಲಿ ಊರವರಿಗೆ ಉತ್ತಮ ಅಂತ ಹೇಳಿದ್ರೆ ಜಮಾಯತ್ ಫಲಾಹ್ ಏನಾದ್ರು ಉಂಟಾ? ಅವ್ರಿಗೆ ವರ್ಷ ಅವ್ರಿಗೆ ಇಷ್ಟು ಲಕ್ಷ ಅವ್ರಿಗೆ ಕಲೆಕ್ಟ್ ಮಾಡಿ ಖರ್ಚು ಮಾಡೋದಲ್ಲದೆ ಜಮಾಯತ್ ಉಲ್ ಫಲಾಹ್ ಇದನ್ನು 1 ನಯ ಪೈಸೆ ಏನು ಎಲ್ಲಿಯೂ ಕೂಡ ಪ್ರಯೋಜನ ಇಲ್ಲ. ಅವ್ರು ಏನು ರಾಜಕೀಯವಾಗಿ ಡೊಂಬರಾಟ ಮಾಡ್ಲಿಕ್ಕೆ ಏನು ಕೂಡ ಮಾಡ್ತಾನೂ ಕೂಡ, ಲಾಭ ತೆಕ್ಕಲಿಕ್ಕೆ ಹೋಗ್ತಾನೂ ಕೂಡ ಇಲ್ಲ. ಎಲ್ಲೆಲ್ಲಿ ಹೋಗಿ ಕಲೆಕ್ಷನ್ ಮಾಡಿ ಸಮುದಾಯದ ಹೆಸರು ಇಟ್ಟುಕೊಂಡು ಇಲ್ಲಿ ಬಟ್ಟೆ ಕೂಡ ಇರಲಿಕ್ಕೆ ಅವ್ರು ಎಲ್ಲಿಯೂ ಕೂಡ ಹೋಗುದು ಕೂಡ ಇಲ್ಲ. ಅವ್ರು ಇದ್ದವರೇ ಕಾಡಿ ಬೇಡಿ ನೋಡಿಕೊಂಡು ಆದಾಗ ನೀವು ಆಲೋಚನೆ ಮಾಡ್ಬೇಕು, ಈ ಊರಿನವ್ರು ಆಲೋಚನೆ ಮಾಡ್ಬೇಕು. ಇದು ನಿಮ್ಮ ಆಸ್ತಿ, ಇದನ್ನು ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ನಿಮ್ಗೆ ಲೋಕಲಿ ಕೊಡ್ಲಿಕ್ಕೆ ಸಾಧ್ಯವಾಗ್ತದ ಅಷ್ಟು ಸಹಕಾರ ಮಾಡೋ ಜವಾಬ್ದಾರಿಯನ್ನು ನೀವು ಏನು ಕೊಡದಿದ್ರು ಕೂಡ ಒಂದು ಪ್ರೀತಿಪೂರ್ವಕವಾದ ಭಾವನೆಯನ್ನು ಬಹುಶಃ ಇಟ್ಟುಕೊಂಡು ಹೋಗುವಂತ ಜವಾಬ್ದಾರಿ ಪ್ರತಿಯೊಬ್ಬ ಹಿರಿಯರ ಮತ್ತು ಯುವಕರ ಈ ಊರಿನವರ ಜವಾಬ್ದಾರಿ ಅಂತ ನಾನು ಇವತ್ತು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಕೃತಜ್ಞತೆ ಸಲ್ಲಿಸಿಕೊಂಡು ಬಹುಶಃ ನನ್ನನ್ನು ಇವತ್ತು ಈ ಊರವರು ನೀವೆಲ್ಲ ಸೇರಿಕೊಂಡು ಸಭಾಧ್ಯಕ್ಷ ಸ್ಥಾನಕ್ಕೆ ಕೂತ್ಕೊಂಡು ಅವಕಾಶ ಮಾಡಿದ್ದೀರಿ. ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಕೃತಜ್ಞತೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಒಂದು ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ, ಯಾವೆಲ್ಲ ಮಾತು ನಾನು ಕೊಟ್ಟಿದ್ದೇನೆ ಈ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಿ 100ಕ್ಕೂ 100 ಆ ಎಲ್ಲ ಕೆಲಸವನ್ನು ಮಾಡಿ ಕೊಟ್ಟೆ ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈಗಾಗಲೇ ಇಲ್ಲಿಗೆ ಬೇಕಾದ ಸರ್ಕಾರಿ ಬಸ್ ಬಗ್ಗೆ ಇವತ್ತು ಕೇಳಿದ್ದಾರೆ. ನಾನು ಕೂಡ ಬಹುಶಃ ನನಗೆ ಒಂದು ನೀವು ನಿಮ್ಮ ಇದರಿಂದ ಒಂದು ಅರ್ಜಿ ಕೊಡಿ, ಅವರು ನಮಗೊಂದು ರಿಸರ್ವೇಷನ್ ಮಾಡಿ ಕಳಿಸ್ಲಿ. ನಾನು ಬಹುಶಃ ಅದನ್ನು ಅಧಿಕಾರಿ ಜೊತೆ ಮಾತಾಡಿಕೊಂಡು ಆಫ್ಟರ್ ಯಾಕಂತ ಹೇಳಿದ್ರೆ ಈಗ ಹೊಸ ರೂಟ್ ಆಗಲಿ ಬಸ್ಸಿನ
ನಿನ್ನೆ ಮಾತಾಡಿದ್ದೇನೆ, ಇದ್ದದಕ್ಕೆ ಬಸ್ಸಿನ ಕೊರತೆ ಇದೆ. ಹೊಸ ಬಸ್ ಪರ್ಚೇಸ್ ಆದ ಕಾರಣ ಆಗ 2-3 ರೂಟಿಗೆ ಅವರು ಆಗ್ತಾರೆ. ಆ 2-3 ರೂಟಲ್ಲಿ ಒಂದು ಅರ್ಕರೆ ಬರ್ಬು ರೂಟನ್ನು ಕೂಡ ನಾವು ಇವತ್ತು ಸೇರಿಸಲಿಕ್ಕೆ ನಾನು ಕ್ರಮ ಕೈಗೊಳ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಇಂಥ ಹಲವಾರು ಕಾರ್ಯಕ್ರಮದ ಕಾರಣ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ತಾವೆಲ್ಲ ಕೂಡ ಅನುಮತಿ ಕೂಡ ಹೇಳಿಕೊಳ್ತಾ, ನಾನು ಜಮಾತ್ ಫಲದ ಅಧ್ಯಕ್ಷರಿಗೆ ಮತ್ತು ನಮ್ಮ ಹಿರಿಯರಿಗೆ ಮೊನ್ನೆ ನಿಮ್ಮ ಇಲ್ಲಿ ಆಯ್ತು ಪ್ರೋಗ್ರಾಮ್ ಎಲ್ಲಿ ಅಲ್ಲ ಬಂಟ್ವಾಳ ಇಲ್ಲಿ ಕಂಗನಾಡಿಯಲ್ಲಿ ಜಮಾತ್ ಫಲ ಆಯ್ತು. ಅವತ್ತು ನಾನು ಹೇಳಿದ್ದೆ ನಿಮ್ಮ ಮಕ್ಕಳನ್ನು ಕೂಡ ವಿಧಾನಸೌಧ ನೋಡ್ಲಿಕ್ಕೆ ಕರ್ಕೊಂಡು ಬರ್ಬೇಕಂತಲ್ಲಿ. ಅವತ್ತು ಹೀರಾ ಕಾಲೇಜಿನವರು ಅಲ್ಲಿದ್ರು, ಅವ್ರು ಬಹುಶಃ ಮೊನ್ನೆ ಕರ್ಕೊಂಡು ಬಂದು ಎಲ್ಲ ಮಕ್ಕಳಿಗೆ ಕೂಡ ಪರಿಚಯ ಆಗ್ತದೆ, ಒಂದು ಎಕ್ಸ್ಪೋಜರ್ ಆಗ್ತದೆ. ಸೊ ನಮ್ಮ ಕೋರಿಕೆ ಏನಂತ ಹೇಳಿದ್ರೆ ಎಲ್ಲ ಮಕ್ಕಳನ್ನು ಬೆಂಗಳೂರು ನಡಿ ಒಂದು ಎಲ್ಲಲ್ಲ ಆ ಒಂದು ಬ್ಯಾಚ್ 10th ಅಥವಾ PUC ನಮ್ಮ ಬೆಂಗಳೂರಿನಲ್ಲಿ ಒಂದು ಅಧಿವೇಶನ ಸಂದರ್ಭದಲ್ಲಿ ಈ ಎಲ್ಲ ಮಕ್ಕಳಲ್ಲಿಗೆ ಕರ್ಕೊಂಡು ಬರಬೇಕು. ಇವರು ಕೂಡ ಒಂದು ಹೊರಗಿನ ಎಕ್ಸ್ಪೋಜರ್ ಪರಿಚಯ ಮಾಡಿಕೊಳ್ಬೇಕು. ಅವರ ಒಂದೊಂದು ನೋಡಿದಾಗ ಅವರ ಮನಸ್ಸಿಗೆ ಅದು ಬೇರೆ ಒಂದು ಆತ್ಮವಿಶ್ವಾಸ ಬರುವಂಥ ಕೆಲಸ ಇವತ್ತು ಆಗ್ತದೆ ಅಂತ ನಾನು ಹೇಳಿಕೊಂಡು ನಿಮ್ಮನ್ನೆಲ್ಲ ನಾನು ಸ್ವಾಗತಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.